ಈಗಾಗಲೇ ಸಿದ್ದರಾಮಯ್ಯನವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ನಿನ್ನೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ಏನು ರಿಟ್ ಅರ್ಜಿ ಹಾಕೊಂಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಉಂಟಾಗಿದೆ. ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ಸರಿಯಾಗಿದೆ, ಪ್ರಾಸಿಕ್ಯೂಷನ್ ಫೇಸ್ ಮಾಡಬೇಕು ಸಿದ್ದರಾಮಯ್ಯನವರು ಅಂತ ಹೈಕೋರ್ಟ್ ತೀರ್ಪು ಏನಿದೆ ರಾಜ್ಯಪಾಲರ ಅನುಮತಿಯನ್ನ ಎತ್ತಿ ಹಿಡಿದಿದೆ. ಅದರ ಬೆನ್ನಲ್ಲೇ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಮತ್ತೆ ವಿಚಾರಣೆ ಶುರುವಾಗಿದೆ. ಇನ್ನೇನು ಆದೇಶವನ್ನು ಕೂಡ ಬರೆಸ್ತಾ ಇದ್ದಾರೆ ಜಡ್ಜ್ ಆಗಿರುವಂತ ಸಂತೋಷ್ ಗಜಾನನ ಭಟ್ ಅವರು. ಆದೇಶ ಏನಿದೆ, ಹೈಕೋರ್ಟ್ನ ಪ್ರತಿ ಅಂದ್ರೆ ತೀರ್ಪಿನ ಪ್ರತಿ ಜೊತೆಗೆ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತ ಖಾಸಗಿ ದೂರು, ಇದೆರಡನ್ನು ಕೂಡ ಆಧಾರವಾಗಿಟ್ಕೊಂಡು ಈಗ ತೀರ್ಪನ್ನ ಆದೇಶವನ್ನ ಬರೆಸ್ತಾ ಇದ್ದಾರೆ. ಡಿಕ್ಟೇಷನ್ ನಲ್ಲಿ ಇರುವಂತಹ ಕೆಲ ಅಂಶಗಳನ್ನು ಕೂಡ ಜಡ್ಜ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಸ್ ಏನು, ದೂರು ಕೊಟ್ಟಿರೋದೇನು, ದೂರಿನಲ್ಲಿ ಏನಿದೆ, ಜೊತೆಗೆ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪೇನು, ರಾಜ್ಯಪಾಲರು ಅನುಮತಿ ಕೊಡೋದಕ್ಕೆ ಕಾರಣ ಏನು, ಅಂದ್ರೆ ಪ್ರಾಸಿಕ್ಯೂಷನ್ ಫೇಸ್ ಮಾಡಬೇಕು ಸಿದ್ದರಾಮಯ್ಯನವರು ಅಂತ ಅನುಮತಿ ಕೊಡೋದಕ್ಕೆ ಕಾರಣ ಏನು, ಅದೆಲ್ಲವನ್ನು ಕೂಡ ಓದ್ಕೊಂಡು ಅಂದ್ರೆ ನಿನ್ನೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಪ್ರತಿಯನ್ನ ನೋಡ್ಕೊಂಡು ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಫೈಂಡಿಂಗ್ಸ್ ಅನ್ನ ಕೂಡ ನೋಡ್ಕೊಂಡಿದ್ದಾರೆ. ನಿನ್ನೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಏನಿದೆ, ಯಾಕಾಗ ಆ ತೀರ್ಪನ್ನ ಕೊಡ್ತು ಅನ್ನೋದಕ್ಕೆ ಕೂಡ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿತ್ತು. ಹೀಗಾಗಿ ಏನಾದ್ರೂ ಒಂದು ವೇಳೆ ತನಿಖೆ ಫೇಸ್ ಮಾಡಲೇಬೇಕು ಸಿದ್ದರಾಮಯ್ಯನವರು ಅಂತ ಬಂದ್ರೆ ಮೊದಲು FIR ದಾಖಲಾಗುತ್ತೆ. ಅದರ ಪ್ರಕಾರವಾಗಿ ಸಿದ್ದರಾಮಯ್ಯನವರು ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬರುವಂತ ಇವತ್ತಿನ ತೀರ್ಪು ಏನಿದೆ, ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ, ಜೊತೆಗೆ ರಾಜ್ಯ ಸಚಿವ ಸಂಪುಟಕ್ಕೆ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಏನಾಗಬಹುದು ತೀರ್ಪು ಅಂತ. ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಉಂಟಾಗಿದೆ. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಏನ್ ತೀರ್ಪು ಬರಬಹುದು ಅಂತ, ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಸಿದ್ದರಾಮಯ್ಯನವರು ಮತ್ತೆ ಅವರ ಜೊತೆಗಿರುವಂತ ವಕೀಲರ ತಂಡ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ಅದರ ಬೆನ್ನಲ್ಲೇ ಇಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನಾಗಬಹುದು, ಸಂತೋಷ್ ಗಜಾನನ ಭಟ್ ಅವರು ಈಗಾಗಲೇ ಡಿಕ್ಟೇಷನ್ ನಲ್ಲಿರುವಂತ ಕೆಲ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಮುಡಾಗೆ ಜಮೀನು ಸ್ವಾಧೀನ ನಂತರ ಪರಿಹಾರ ನಿಗದಿ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಹೈಕೋರ್ಟ್ ತೀರ್ಪು ಅಂತ ಬಂದಾಗ 197 ಪುಟ, ಅದರಲ್ಲಿ 11 ಅಂಶಗಳು, ಯಾಕಾಗಿ ಇವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ, ಜೊತೆಗೆ ಖಾಸಗಿ ದೂರುದಾರ ಕೊಟ್ಟಿರುವಂತಹ ಆ ದೂರಿನ ಪ್ರತಿಯಲ್ಲೇನಿದೆ ಅಂದ್ರೆ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರು, ಜೊತೆಗೆ ವಕೀಲ ಆಗಿರುವಂತ ಲಕ್ಷ್ಮಿ ಅಯ್ಯಂಗಾರ್ ಅವರು ಏನ್ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು, ಪರಿಹಾರ ನಿಗದಿಯಾದ ಬಳಿಕವೂ ಡಿನೋಟಿಫಿಕೇಶನ್ ಆಗಿದೆ ಅನ್ನುವಂತ ಅಂಶ ಉಲ್ಲೇಖ ಆಗಿದೆ. ನೋಡಿ, ಅಲ್ಲಿ ಸಿಎಂ ಬಾಮೈದನಿಂದ ಜಮೀನು ಖರೀದಿ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಮುಡಾಗೆ ಜಮೀನು ಸ್ವಾಧೀನ ಆಗಿದೆ, ನಂತರ ಪರಿಹಾರ ನಿಗದಿ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪರಿಹಾರ ನಿಗದಿ ಆದ್ಮೇಲೂ ಕೂಡ ಇವರು ಪರಿಹಾರವನ್ನ ತೆಗೆದುಕೊಂಡಿಲ್ಲ, ಡಿನೋಟಿಫಿಕೇಶನ್ ಆಗಿದೆ. ಹೀಗಾಗಿ ಅಲ್ಲಿ ಅಕ್ರಮವಾಗಿ 14 ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧ ಈ ರೀತಿ ಆರೋಪ ಬಂದಿದೆ. ಅಂದ್ರೆ ಅಧಿಕಾರದಲ್ಲಿರೋದು ಸಿದ್ದರಾಮಯ್ಯನವರು, ಹಾಗಾಗಿ ಅವರು ಕೂಡ ತನಿಖೆ ಫೇಸ್ ಮಾಡಬೇಕು ಅನ್ನುವಂತ ಅಂಶಗಳನ್ನ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂತ ವಕೀಲರು ಅಲ್ಲಿ ವಾದ ಮಂಡನೆ ಮಾಡುವಾಗ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಪರಿಹಾರ ನಿಗದಿ ಆದ ತಕ್ಷಣ ಅವರು ಜಮೀನನ್ನ ಬಿಟ್ಕೊಟ್ಟು ಪರಿಹಾರವನ್ನ ತೆಗೆದುಕೊಳ್ಬೇಕಾಗಿತ್ತು. ಹಾಗಿದ್ರೂ ಕೂಡ ಅವರು ಜಮೀನಿಗೋಸ್ಕರ ಅಥವಾ ಬದಲಿಯಾಗಿ ಇಂತಲ್ಲೇ ಸೈಟ್ ಬೇಕು ಅಂತ ಕೇಳಿದ್ರು ಅನ್ನುವಂತ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಾದ ಬಳಿಕ ರೆವಿನ್ಯೂ ಅಧಿಕಾರಿಗಳ ಮೂಲಕ ಭೂಮಿ ಕನ್ವರ್ಷನ್ ಬಗ್ಗೆ ಇಲ್ಲಿ ಒಂದಷ್ಟು ಅಕ್ರಮ ನಡೆದಿದೆ ಅನ್ನುವಂತ ಅಂಶಗಳನ್ನ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಆಗಿರುವಂತ ಲಕ್ಷ್ಮಿ ಅಯ್ಯಂಗಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇರುವಂತದ್ದು. ಕೆಲ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ಏನೇನಾಗಿತ್ತು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅವತ್ತು ಯಾರ್ಯಾರು ಅಧಿಕಾರಿಗಳಿದ್ರು, ಈಗಾಗಲೇ ಮನು ಸಿಂಘ್ವಿ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ 25 ಜನ ಅಧಿಕಾರಿಗಳು ಬಂದಿರ್ತಾರೆ, 25 ಜನ ಅಧಿಕಾರಿಗಳು ಹೋಗಿರ್ತಾರೆ, ಅವರೆಲ್ಲರ ವಿರುದ್ಧ ಕೂಡ ನೀವು ಕ್ರಮವನ್ನ ತೆಗೆದುಕೊಳ್ಬಹುದಲ್ಲ. ಬಟ್ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವೇ ಕ್ರಮ ತೆಗೆದುಕೊಳ್ತಾ ಇರೋದು ಯಾಕೆ, ಅವರನ್ನೇ ಗುರಿ ಮಾಡ್ತಾ ಇರೋದು ಯಾಕೆ? ಆ ಸಂದರ್ಭದಲ್ಲಿ ಅನೇಕರು ಬಂದು ಹೋಗಿರ್ತಾರೆ, ಅನೇಕರು ಈ ರೀತಿಯಾಗಿ ಭೂಮಿ ಕನ್ವರ್ಷನ್ ಇರ್ಬೋದು, ಭೂ ಸ್ವಾಧೀನ ಇರ್ಬೋದು, ಸೈಟ್ ಹಂಚಿಕೆ ಇದ್ರಲ್ಲಿ ಭಾಗಿಯಾಗಿರ್ತಾರೆ. ಅವರೆಲ್ಲರನ್ನು ಬಿಟ್ಟು ಇಲ್ಲಿ ಫಲಾನುಭವಿ ಆಗಿರುವಂತ ಸಿದ್ದರಾಮಯ್ಯನವರ ಪತ್ನಿ ಏನಿದ್ದಾರೆ ಅವರ ವಿರುದ್ಧ ಇರ್ಬೋದು,
ಸಿದ್ದರಾಮಯ್ಯ ಅವರ ವಿರುದ್ಧನೇ ಯಾಕೆ ಕ್ರಮ ಅನ್ನುವಂಥ ವಾದವನ್ನು ಈಗಾಗಲೇ ಮಂಡನೆ ಮಾಡಿದ್ರು. ಆದ್ರೀಗ ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಅದೇ ಅಂಶಗಳನ್ನ ಇಟ್ಕೊಂಡು ಇಲ್ಲಿ ಅವರಿಗೆ ಪರಿಹಾರ ಅನ್ನುವಂಥದ್ದು ಪ್ರಕಟ ಆಗಿದ್ರು ಕೂಡ ಇಂಥ ಭೂಮಿಗೆ ಇಷ್ಟಿಷ್ಟು ಪರಿಹಾರ ಅಂತ ಕೊಟ್ಟರು ಕೂಡ ಅವರು ಅದನ್ನ ತೆಗೆದುಕೊಳ್ಳದೇನೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಇಲ್ಲಿ ಅನ್ನುವಂಥ ಆರೋಪವನ್ನ ಅನ್ನುವಂಥ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸಿಎಂ ಬಾಮೈದನ ಮಲ್ಲಿಕಾರ್ಜುನ ಏನಿದ್ದಾರೆ ಅವರಿಂದ ಪಡ್ಕೊಂಡಂತ ಜಮೀನಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಅಕ್ರಮದ ಬಗ್ಗೆ, ಇಲ್ಲಿ 14 ಸೈಟ್ ಹಂಚಿಕೆ ಅಕ್ರಮದ ಬಗ್ಗೆ ಎಳೆಯಾಗಿ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈ ವಾದವನ್ನ ಆಲಿಸಿರುವಂತ ಸಂತೋಷ್ ಗಜಾನನ ಭಟ್ ಅವರು ಕೂಡ ಏನ್ ಮಾಡಬೇಕು, ನಿನ್ನೆ ಹೈಕೋರ್ಟ್ ತೀರ್ಪು ಜೊತೆಗೆ ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಪ್ರತಿ ಮತ್ತೆ ಈಗ ಲಕ್ಷ್ಮಿ ಅಯ್ಯಂಗಾರ್ ಅವರು ಮಾಡಿರುವಂತ ವಾದ, ಇದೆಲ್ಲವನ್ನ ಆಧಾರವಾಗಿಟ್ಕೊಂಡು ಗಜಾನನ ಭಟ್ ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಆ ಆದೇಶದಲ್ಲಿ ಏನ್ ಬರ್ಬಹುದು, ಪ್ರಮುಖವಾಗಿ ಇವರು ಗಮನಿಸಿರುವಂತ ಅಂಶಗಳೇನು ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಆಗಿರುವಂತ ಸಂತೋಷ್ ಗಜಾನನ ಭಟ್ ಅವರು ಇಲ್ಲಿ ಯಾವ ಅಂಶಗಳನ್ನ ಬಹಳ ಗಮನ ಹರಿಸಿದ್ದಾರೆ, ಯಾವ ಅಂಶಗಳಿಗೆ ಒತ್ತು ಕೊಟ್ಟಿರಬಹುದು, ಕಾನೂನಿನ ಪ್ರಕಾರ ಏನಾಗಬೇಕು, ಏನ್ ಆಗಿತ್ತು ಈ ಹಿಂದೆ, ಯಾವುದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅದೆಲ್ಲವನ್ನ ಕೂಡ ಆಧಾರವಾಗಿಟ್ಕೊಂಡು ಇವತ್ತು ತೀರ್ಪನ್ನ ಪ್ರಕಟ ಮಾಡ್ತಾರೆ. ಆ ಒಂದು ತೀರ್ಪಿಗೋಸ್ಕರ ಇಡೀ ರಾಜ್ಯವೇ ಈಗ ಕಾಯ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪರ ಇರುವಂತ ಬೆಂಬಲಿಗ ನಾಯಕರು ಮುಂದೇನ್ ಮಾಡಬಹುದು ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಅವರು ಕೂಡ ಕೌತುಕದಿಂದ ಕಾಯ್ತಾ ಇದ್ದಾರೆ, ಏನ್ ತೀರ್ಪು ಬರಬಹುದು ಅಂತೇಳಿ. ಅದಾದ ಬಳಿಕ ಕೂಡ ಅವರಿಗೆ FIR ದಾಖಲಾಗುತ್ತೆ, ಹಾಗಾಗಿ ತನಿಖೆ ಫೇಸ್ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ವಿಚಲಿತರಾಗಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ, ನಂಗೇನು ಟೆನ್ಷನ್ ಇಲ್ಲ, ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ. ಹೀಗಾಗಿ ಎಲ್ಲರೂ ಚಿತ್ತ ಅಂತೂ ಈ ಕಡೆ ನೆಟ್ಟಿದೆ, ಏನಾಗಬಹುದು, ತೀರ್ಪೇನು ಕೊಡ್ತಾರೆ ಅಂತ. ಗಜಾನನ ಭಟ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಪ್ರಮುಖವಾಗಿ ನಿನ್ನೆ ಹೈಕೋರ್ಟ್ನ ತೀರ್ಪೇನಿದೆ ಅದನ್ನೇ ಆಧಾರವಾಗಿಟ್ಕೊಂಡಿದ್ದಾರೆ. ಜೊತೆಗೆ ಖಾಸಗಿ ದೂರುದಾರ ಆಗಿರುವಂತ ಸ್ನೇಹಮಯಿ ಕೃಷ್ಣ ದೂರಿನ ಪ್ರತಿಯನ್ನ ಕೂಡ ಆಧಾರವಾಗಿ ಇಟ್ಕೊಂಡಿದ್ದಾರೆ. ಅವರ ದೂರನ್ನ ನೋಡ್ತಾರೆ ಅಂದ್ರೆ ನೋಡಿದ್ದಾರೆ ಈಗಾಗಲೇ ಏನ್ ಇದೆ ದೂರಿನಲ್ಲಿ, ಯಾಕಾಗ ಅವ್ರು ದೂರು ಕೊಟ್ಟಿದ್ದು, ಯಾವುದರ ಅಡಿಯಲ್ಲಿ ತನಿಖೆ ಆಗಬೇಕು ಅಂತ ದೂರು ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿರುವಂತ ದೂರಿನ ಪ್ರಕಾರ 17A ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ. ಹಾಗಾಗಿ ಅವೆಲ್ಲ ಅಂಶಗಳನ್ನು ಕೂಡ ಜಡ್ಜ್ ಗಮನಿಸ್ತಾ ಇದ್ದಾರೆ. ಸಿಎಂ ಪತ್ನಿಗೆ ಜಮೀನು ದಾನ ಮಾಡಲಾಗಿದೆ ಅಂದ್ರೆ ಈ ಸೈಟ್ ದಾನವಾಗಿ ಬಂದಿರುವಂತದ್ದು. 14 ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ ಜಡ್ಜ್. ಸಿಎಂ ಪತ್ನಿಗೆ ಬಂದಿರುವಂತ ಈ ಜಮೀನು ಏನಿದೆ ದಾನವಾಗಿ ಬಂದಿರುವಂತ ದಾನ ಮಾಡಲಾಗಿದೆ. 14 ನಿವೇಶನಗಳು ಕೂಡ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿರುವಂತದ್ದು. ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ಜಡ್ಜ್ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿಗೆ ಬಂದಿರುವಂತ ಜಮೀನ್ ಏನಿದೆ ಅದು ದಾನವಾಗಿ ಬಂದಿದೆ. ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಕೊಟ್ಟಿರುವಂತ ಈ ಸೈಟ್ಗಳು 14 ಸೈಟ್ಗಳ ಹಂಚಿಕೆ ಏನಿದೆ ಅದು ಕಾನೂನು ಬಾಹಿರ. ಪ್ರಕರಣದಲ್ಲಿ ಸಿಎಂ ಪಾತ್ರ ಏನಿದೆ ಅನ್ನೋದರ ಬಗ್ಗೆ ಜಡ್ಜ್ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹೈಕೋರ್ಟ್ನಲ್ಲಿ ಜಡ್ಜ್ ಪ್ರಾರಂಭದಲ್ಲಿ ಅದನ್ನೇ ಕೇಳಿದ್ರು ವಕೀಲರಿಗೆ, ಇದರಲ್ಲಿ ಸಿಎಂ ಪಾತ್ರ ಏನು ಹಾಗಾದ್ರೆ ಅಂತ. ಸಿಎಂ ಪತ್ನಿಯ ವಿರುದ್ಧವಾಗಿ ಬಂದಿರುವಂತ ಆರೋಪ ಅಲ್ವಾ ಇದು, ಹಾಗಾಗಿ ಇವ್ರ ಪಾತ್ರ ಏನು ಅಂತ ಕೇಳಿದ್ರು. ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ವಕೀಲರು ಪೂರೈಕೆ ಮಾಡಿದ್ರು. ಮನು ಸಿಂಘ್ವಿ ಅವರು ಕೂಡ ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಈಗ ಸಿಎಂ ಬಟ್ ಆಗೇನು ಸಿಎಂ ಆಗಿರ್ಲಿಲ್ಲ, ಈ ಮುಡಾಕ್ಕೆ ಸಂಬಂಧಪಟ್ಟಂತೆ ಯಾವ ಜವಾಬ್ದಾರಿನೂ ಕೂಡ ಸಿದ್ದರಾಮಯ್ಯನವರು ವಹಿಸ್ಕೊಂಡಿರ್ಲಿಲ್ಲ. ಯಾವ ಒಂದು ಫೈಲ್ಗೂ ಕೂಡ ಸಿದ್ದರಾಮಯ್ಯನವರು ಸಹಿ ಹಾಕಿರಲಿಲ್ಲ. ಹಾಗಿದ್ರೂ ಕೂಡ ಅವರನ್ನ ಯಾಕೆ ಇದರಲ್ಲಿ ತಳಕಾಗ್ತಿದ್ದೀರಾ? ಸೈಟ್ ಹಂಚಿಕೆ ಆಗಿರೋದು ನಿಜ, ಬಟ್ ಅದು ಕಾನೂನು ಬಾಹಿರ ಅಂತ ಹೇಗೆ ಹೇಳ್ತೀರಾ? ಅವರ ಜಮೀನು ಏನು ಭೂ ಸ್ವಾಧೀನ ಆಗಿತ್ತು, ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಕೊಟ್ಟಿದ್ದು ಬಿಜೆಪಿ ಆಡಳಿತದಲ್ಲಿ ಇರುವಂತ ಸಂದರ್ಭದಲ್ಲಿ ಅಂತ ಮನು ಸಿಂಘ್ವಿ ಅವರು ಕೂಡ ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು. ಆದರೂ ಕೂಡ ಹೈಕೋರ್ಟ್ನಲ್ಲಿ ಈಗ ಸಿದ್ದರಾಮಯ್ಯನವರನ್ನ ಪ್ರಾಸಿಕ್ಯೂಷನ್ಗೆ ಒಳಪಡಿಸಬೇಕು ಅನ್ನುವಂತ ತೀರ್ಪು ಬಂದಿದೆ. ಆ ತೀರ್ಪನ್ನ ಆಧಾರವಾಗಿಟ್ಕೊಂಡು ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು.
ಆ ಆದೇಶದಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರಂತೆ. ಈ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನಿದೆ ಅದನ್ನು ಕೂಡ ಹೇಳ್ತಾ ಇದ್ದಾರಂತೆ. ಅಂದ್ರೆ ಈಗೆಲ್ಲ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ, ಒಂದಷ್ಟು ಹೈಕೋರ್ಟ್ನ ಫೈಂಡಿಂಗ್ಸ್ ನೋಡ್ಕೊಂಡಿದ್ದಾರೆ, ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರ ದೂರಿನಲ್ಲಿರುವಂಥ ಅಂಶಗಳನ್ನು ಗಮನಿಸಿದ್ದಾರೆ. ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದಿಸಿರುವಂಥ ಒಂದಷ್ಟು ಅಂಶಗಳನ್ನು ಕೂಡ ಗಮನಿಸಿದ್ದಾರೆ. ಅದೆಲ್ಲ ನೋಡಿಕೊಂಡು ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಭೂ ಪರಿವರ್ತನೆ, ಸೈಟ್ ಹಂಚಿಕೆ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಎಂ ಪತ್ನಿಗೆ ಜಮೀನೇನು ದಾನ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ 14 ನಿವೇಶನಗಳನ್ನ ಹಂಚಿಕೆ ಮಾಡಿದ್ರಲ್ಲ, ಅದು ಕಾನೂನು ಬಾಹಿರವಾಗಿ ಅವರಿಗೆ ಸಿಕ್ಕಿರುವಂತಹ ಸೈಟ್ಗಳು. ಈ ಪ್ರಕರಣದಲ್ಲಿ ಸಿಎಂ ಪಾತ್ರ ಕೂಡ ಇದೆ. ಏನ್ ಪಾತ್ರ? ಆ ಪಾತ್ರವನ್ನ ಹೇಳ್ತಾ ಇದ್ದಾರೆ. ಭೂ ಪರಿವರ್ತನೆ, ಸೈಟ್ ಹಂಚಿಕೆ ಬಗ್ಗೆ ಜಡ್ಜ್ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಯಾವಾಗ ಭೂ ಪರಿವರ್ತನೆ ಆಯ್ತು, ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅದ್ರ ಬಗ್ಗೆ ಗೊತ್ತಾಗಬೇಕಿದೆ. ಈಗಾಗಲೇ ಮನು ಸಿಂಘ್ವಿ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ದು. ಸೈಟ್ ಹಂಚಿಕೆ ಮಾಡಿದ್ಯಾರು? ಆ ಅವಧಿಯಲ್ಲಿ ಬಂದ್ ಹೋದಂತಹ ಅಧಿಕಾರಿಗಳು ಯಾರು? ಆ ಅಧಿಕಾರಿಗಳಿಗೇನಾದ್ರೂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ರಾ? ಇಂತಹ ಜಾಗದಲ್ಲೇ ನಮಗೆ ಸೈಟ್ ಬೇಕು, ಇಷ್ಟು ಸೈಟ್ ಬೇಕು ಅಂತೇಳಿ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ಏನು ಪ್ರಾಥಮಿಕ ತನಿಖೆನೇ ಆಗದೇನೆ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಹೇಗೆ ಅನುಮತಿ ಕೊಟ್ರು ಅನ್ನುವಂಥ ಪ್ರಶ್ನೆಯನ್ನ ಮನು ಸಿಂಘ್ವಿ ಅವರು ಮಾಡಿದ್ರು. ಆದ್ರೀಗ ಜಡ್ಜ್ ಆದೇಶ ಬರೆಸ್ತಾ ಇದ್ದಾರೆ. ಪ್ರಕರಣದಲ್ಲಿ ಸಿಎಂ ಪಾತ್ರ ಏನು ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಪಾತ್ರ ಇಲ್ಲ ಅಂತೇಳಿ ಅವರ ಪರ ವಕೀಲರು ಹೇಳ್ತಿದ್ರಲ್ಲ, ಹಾಗಾಗಿ ಭೂ ಪರಿವರ್ತನೆ, ಸೈಟ್ ಹಂಚಿಕೆ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ಅಲ್ಲಿ ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಮುಡಾ ತನಿಖೆಯ ಅಗತ್ಯತೆ ಎದ್ದು ಕಾಣಿಸ್ತಾ ಇದೆ ಅಂತ ಜಡ್ಜ್ ಹೇಳಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಪಾತ್ರ ಜೊತೆಗೆ ಇಲ್ಲಿ ಡಿನೋಟಿಫಿಕೇಶನ್ ಆಗಿರುವಂತದ್ದು, ಭೂ ಪರಿವರ್ತನೆ, ಸೈಟ್ ಹಂಚಿಕೆ, ಇದೆಲ್ಲದ್ರ ಬಗ್ಗೆ ಕೂಡ ಜಡ್ಜ್ ಉಲ್ಲೇಖ ಮಾಡ್ತಿದ್ದಾರೆ. ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ತನಿಖೆ ಫೇಸ್ ಮಾಡುವಂತ ಅನಿವಾರ್ಯತೆ, ಅಗತ್ಯತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಜಡ್ಜ್ ಹೇಳ್ತಾ ಇರುವಂತದ್ದು ಇದು. ಇವೆಲ್ಲವನ್ನು ಕೂಡ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಸಿದ್ದರಾಮಯ್ಯನವರು ಯಾಕೆ ತನಿಖೆ ಫೇಸ್ ಮಾಡಬೇಕು, ಅಗತ್ಯತೆ ಏನಿದೆ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಆ ಅಂಶವನ್ನ ಎತ್ತಿ ಹಿಡಿತಾ ಇದ್ದಾರೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು. ಪಿಸಿ ಕಾಯ್ದೆ 7C ಅಡಿ ಅದರ ಅಡಿಯಾಗಿ ಅವರು ತನಿಖೆ ಫೇಸ್ ಮಾಡಬೇಕಾಗುತ್ತೆ. ಪ್ರಕರಣದಲ್ಲಿ ಸಿಎಂ ಪಾತ್ರದ ಉಲ್ಲೇಖವನ್ನ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಜಡ್ಜ್, ಯಾಕಾಗಿ ಅವರಿಗೆ ತನಿಖೆಗೆ ಒಳಪಡಿಸಬೇಕು, ಜೊತೆಗೆ ಇಲ್ಲಿ ಏನಾಗಿದೆ, ಡಿನೋಟಿಫಿಕೇಶನ್ ಆಗಿರುವಂತದ್ದು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದಾರೆ. ಮುಡಾ ತನಿಖೆಯ ಅಗತ್ಯತೆ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರನ್ನ ತನಿಖೆಗೆ ಒಳಪಡಿಸಲೇಬೇಕು, 7C ಅಡಿ ತನಿಖೆ ಅಗತ್ಯತೆ ಕಾಣಿಸ್ತಾ ಇದೆ ಅನ್ನುವಂಥ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಜಡ್ಜ್ ಆದೇಶವನ್ನ ಬರೆಸಿ, ಅಂದ್ರೆ ಆ ಆದೇಶದಲ್ಲಿ ಏನೇನು ಅಂಶಗಳು, ನಿನ್ನೆ ಹೇಗೆ ಹೈಕೋರ್ಟ್ನಲ್ಲಿ ಯಾವ್ಯಾವ ಅಂಶಗಳು ಇಂಪಾರ್ಟೆಂಟ್ ಅಂತೇಳಿ ಪ್ರತಿಯನ್ನ ಕೊಟ್ಟಿದ್ರಲ್ಲ, ಅಂಶಗಳನ್ನ ಉಲ್ಲೇಖ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಆದೇಶವನ್ನ, ಒಂದು ತೀರ್ಪನ್ನ ಕೊಡಬೇಕು ಅಂದ್ರೆ ಯಾವ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಅವ್ರು ತೀರ್ಪು ಕೊಟ್ರು ಅದು ಮುಖ್ಯವಾಗುತ್ತೆ. ಈಗ ಒಂದ್ ವೇಳೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿನ ತೀರ್ಪಿನ ಪ್ರತಿಯನ್ನ ತೆಗೆದುಕೊಂಡು ಅವರಲ್ಲಿ ಹೋಗ್ಬೇಕಾಗುತ್ತೆ. ಅವರ ಪರ ವಕೀಲರು ಈ ತೀರ್ಪನ್ನ ಪ್ರಕಟ ಮಾಡಿದ ಬಳಿಕ ತೀರ್ಪಿನ ಪ್ರತಿಯನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾವ್ಯಾವ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಸಿದ್ದರಾಮಯ್ಯನವರು ತನಿಖೆಗೆ ಒಳಪಡಲೇಬೇಕು ಅನ್ನುವಂತ ಆ ಅಗತ್ಯತೆ ಬಗ್ಗೆ ಜಡ್ಜ್ ಹೇಳ್ತಿದ್ದಾರೋ ಆ ಅಂಶಗಳ ಉಲ್ಲೇಖ ಇಲ್ಲಿ ಆಗ್ತಾ ಇದೆ. ಇನ್ನೂ ಕೂಡ ಆದೇಶವನ್ನ ಬರೆಸ್ತಾ ಇದ್ದಾರೆ. ಆ ಆದೇಶದಲ್ಲಿ ಇರುವಂತಹ ಕೆಲ ಅಂಶಗಳು ಇನ್ನೂ ಕೂಡ ಆದೇಶ ಮುಕ್ತಾಯ ಆಗಿಲ್ಲ, ತೀರ್ಪು ಬಂದಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ. ದೇವರಾಜು ಹೆಸರಿಗೆ ಇಲ್ಲಿ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ಸೈಟ್ ಹಂಚಿಕೆ ಅಂತ ಬಂದಾಗಲೂ ಕೂಡ 14 ಸೈಟ್ಗಳನ್ನ ಸಿಎಂ ಪತ್ನಿಗೆ ಏನ್ ಹಂಚಿಕೆ ಮಾಡಿದ್ದಾರಲ್ಲ ಅದು ಕೂಡ ಕಾನೂನು ಬಾಹಿರವಾಗಿನೇ ಆಗಿರುವಂತದ್ದು. ದೇವರಾಜು ಜಮೀನಿನ ಮೂಲ ಮಾಲೀಕನೇ ಅಲ್ಲ, ಮಾಲೀಕ ಅಲ್ಲದೆ ಇದ್ರೂ ಕೂಡ ಜಮೀನು ಮಾರಾಟ ಮಾಡಿದ್ದಾರೆ. ಇಲ್ಲಿ ಮಾಲೀಕ ಅಲ್ಲದೆ ಇದ್ರೂ ಕೂಡ ಜಮೀನು ಮಾರಾಟ ಆಗಿದೆ. ಆ ಜಮೀನನ್ನ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ್ ಖರೀದಿಸಿದ್ದಾರೆ. ಅದಾದ ಬಳಿಕ ಸಿಎಂ ಅವರಿಗೆ ದಾನವಾಗಿ ಅಂದ್ರೆ ಅರಿಶಿಣ ಕುಂಕುಮಕ್ಕೆ ಅಂತ ಕೊಟ್ಟಿರುವಂತ ಜಮೀನು
ಅದೂ ಆದ್ಮೇಲೆ ಇಲ್ಲಿ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಆಗಿದೆ. ಅದಾದ ಬಳಿಕ ಭೂ ಸ್ವಾಧೀನ ಆದ ಬಳಿಕ ಕೂಡ ಇವ್ರಿಗೆ ಪರಿಹಾರ ಕೊಡ್ತೀವಿ ಅಂದ್ರೂ ಕೂಡ ಇವ್ರು ಪರಿಹಾರ ತೆಗೆದುಕೊಂಡಿಲ್ಲ. ಬದಲಿಗೆ 14 ಸೈಟ್ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ಅಂಶಗಳು ಕೂಡ ಇವತ್ತು ಇಲ್ಲಿ ಉಲ್ಲೇಖ ಆಗ್ತಾ ಇರುವಂತದ್ದು. ಈ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಈಗ ತೀರ್ಪನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ.